ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಂದ್ರಿ ಡ್ಯಾಡ್? ನಿಮ್ ಲೆಕ್ಕಾಚಾರನ ತಲೆ ಕೆಳಗೆ ಮಾಡಿದ್ದ ಹುಡುಗಿ ಲೆಕ್ಕನ ಇವರು ನಮ್ಮತ್ತೆ ನಯನತಾರ ಅವರು ಲೆಕ್ಕ ಚುಟ್ಟ ಮಾಡ್ತಾರಾ? ಸಾರಿ ನಾನು ನಗ್ಬಾರ್ದಲ್ಲ? ಓಕೆ ಸಂಜಯ್, ಸ್ಟಾಪ್ ಇಟ್, ಡೋಂಟ್ ಲಾಫ್. ನಮ್ 3 ಜನ ಮಕನ ಕರಡಿ ನೋಡ್ಕೊಂಡ್ರೆ ಬಕ್ರಗಳ ತರ ಕಾಣಿಸ್ತೀವಿ ಡ್ಯಾಡ್. ಶಟ್ ಅಪ್ ಸಂಜಯ್. ಓಕೆ ನಾನ್ ಸುಮ್ಮನೆ ಇರ್ತೀನಿ, ಆದ್ರೆ ನಿಮ್ಮನ್ನ ನಂಬ್ಕೊಂಡು ನನ್ನ ಡ್ಯಾಡ್ ಎದೆ ಒಬ್ಬಿಸ್ಕೊಂಡು ನಿಂತಿದ್ರು. ಅದು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಈಗ ನೋಡಿ, ಆ ನಿಧಿ ಆ ಹುಡುಗನ್ನ ಛೀ ಥೂ ಅನ್ಬಿಟ್ಲು. ಸಿಂಪಲ್. ನಿನ್ನನ್ನು ನಂಬಿ ಇವನಿಗೆ ಹೇಳದ್ನಲ್ಲ, ನಂದೇ ತಪ್ಪು. ಛೇ ಅಣ್ಣ, ಅಲ್ಲಿ ಏನಾಯ್ತು ಅಂತ ನೀನೇ ಕಣ್ಣಾರೆ ನೋಡಿದ್ಯಲ್ಲ, ಮತ್ ಯಾಕೆ ನನ್ನನ್ನ ದೂರ್ತಾ ಇದೆಯಾ? ಕಣ್ಣಾರೆ ನೋಡದ, ಕಣ್ಣು ಮುಚ್ಚಿದ್ರು ಆ ನಿಧಿ ಮಾತೇ ಕಣ್ಣು ಮುಂದೆ ಬರ್ತಾ ಇದೆ. ಒಂದು ಗತಿ ಕಾಣಿಸ್ದೇ ಇದ್ರೆ ನೆಮ್ಮದಿ ಇಲ್ಲ. ಓ, ಹೊಸ ಐಡಿಯಾ ಜೊತೆಗೆ ಮತ್ತೆ ಫೀಲ್ಡ್ಗೆ ಎಂಟ್ರಿ ಆಗ್ತಿದ್ದಾರೆ ನಮ್ ಡ್ಯಾಡ್. ವಾಹ್, ಯು ಆರ್ ಬ್ರಿಲಿಯಂಟ್ ಡ್ಯಾಡ್. ಅದ್ ಸರಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನು ಆಸ್ಪತ್ರೆ ಓನರ್. ಯಾವ ಕಾಯಿಲೆಗೆ ಯಾವ ಔಷಧಿ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಕಾಯಿಲೆ ಗುಣಪಡಿಸಬೇಕಾದ್ರೆ ಮೂಲಕ್ಕೆ ಕೈ ಹಾಕ್ಬೇಕು. ಈ ಕಾಯಿಲೆ ಮೂಲ ಎಲ್ಲಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಇದನ್ನು ಪ್ರಾರಂಭ ಮಾಡಿದ್ದು ನಾನೇ, ಮುಗಿಸೋನು ನಾನೇ. ಪೋಸ್ಟ್ ಮಾರ್ಟಮ್ ಆದಮೇಲೆ ಅಲ್ಲದನಪ್ಪ ರಿಪೋರ್ಟ್ ಬರೋದು, ಆವಾಗ ನೋಡಿರಂತೆ. ಶಾಂತಿ, ನಿಂತ್ಕೋ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡು. ಅವ್ರು ಯಾರು ಏನು ಅಂತ ಗೊತ್ತಿಲ್ಲದೆ ಯಾರ್ದೋ ಮಾತು ಕೇಳ್ಕೊಂಡು ಅದು ಹೇಗೆ ಇವಳನ್ನ ಹುಡುಗನ್ ನೋಡೋಕೆ ಕರ್ಕೊಂಡು ಹೋಗಿದ್ದೆ ನೀನು? ನೋಡೋದ್ರಲ್ಲಿ ಏನೇ ತಪ್ಪಿದೆ? ತಪ್ಪಿಲ್ವಾ? ಸರಿ ಬಿಡು, ನನಗೂ ಹೇಳದ್ ಬೇಡ, ಇವಳಿಗೂ ಹೇಳ್ದೆ. ಅದ್ ಹೇಗೆ ಇವಳನ್ನ ಗುಟ್ಟಾಗಿ ಕರ್ಕೊಂಡು ಹೋಗಿದ್ದೆ? ಅಷ್ಟು ಅರ್ಜೆಂಟ್ ಏನಿತ್ತು ನಿನ್ಗೆ? ಅಕ್ಕ ಹೋಗ್ಲಿ ಬಿಡೆ, ಇವಾಗ ಏನಾಯ್ತು ಅಂತ. ಏಯ್, ಸುಮ್ಮನೆ ಇರ. ಇದೆಲ್ಲ ಸಣ್ಣ ವಿಷಯ ಅಂತ ಬಿಡಕ್ಕಾಗತ್ತಾ? ಎಲ್ರೂ ಸೇರಿ ನಿನ್ಗೆ ಅದೇ ಹುಡುಗನ್ನ ಮದುವೆ ಆಗುವಂತ ಒತ್ತಾಯ ಮಾಡಿ ಒಪ್ಸಿದ್ರೆ ಏನೇ ಮಾಡ್ತಿದೆ? ಇವತ್ತು ನೀನು ಅವನು ತುಂಬಾ ಒಳ್ಳೆ ಹುಡುಗ ಅಂತ ಒಪ್ಕೊಂಡು ಮದುವೆ ಆಗಿ ನಾಳೆ ಮದುವೆ ಆದ್ಮೇಲೆ ಅವನು ಬೇರೆ ತರ ಅಂತ ನಿನಗೆ ಗೊತ್ತಾಗಿದ್ದಿದ್ರೆ ಆಗೇನ್ ಮಾಡ್ತಿದ್ದೆ? ಅಲ್ಲ, ಈ ತರ ಯೋಚನೆ ನಿನಗೆ ಬರೋದೇ ಇಲ್ವಾ? ದೊಡ್ಡ ಮನೆತನ ಅಂತ ಹೊಲ್ಕಿರ್ಕೊಂಡು ಹೋಗೋದು, ಒಂದ್ ವಾರದಲ್ಲಿ ಮದ್ವೆ ಆಗ್ಬೇಕು, ನನ್ 1000 ಕಂಡೀಷನ್ಗೆ ಒಪ್ಕೋಬೇಕು ಅಂತ ಮಾತೆಲ್ಲ ಕೇಳಿಸ್ಕೊಂಡು ಈ ತರ ಸಪ್ಪೆ ಮೋರೆ ಹಾಕೊಂಡು ಬರೋದು. ಅಕ್ಕ, ಆದ್ರೆ ನನ್ ಮದ್ವೆಗೆ ಒಪ್ಪಿಲ್ವಲ್ಲ, ಇವಾಗ ಯಾಕ ಮಾತು ಹೇಳು? ಯಾಕಂದ್ರೆ ಅಲ್ಲಿ ನಿನ್ ಪರ ಮಾತಾಡಕ್ಕಿದ್ದು ಕರ್ಣ ಒಬ್ರೆ. ಅವ್ರೆಲ್ರಿಗೂ ಅರ್ಥ ಆಗೋ ಹಾಗೆ ಮಾತಾಡಿದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅಯ್ಯೋ ನಿಧಿ, ಹೆಣ್ಮಕ್ಳು ಅಂದ್ಮೇಲೆ ಹೊಂದ್ಕೊಂಡು ಹೋಗೋದನ್ನ ಕಲಿಬೇಕು, ಒಪ್ಕೊಳ್ಳಮ್ಮ ಅಂತ ಒತ್ತಾಯ ಮಾಡಿರೋರು. ಅದಕ್ಕೆ ನೀನು ಪಾಪ ಎಲ್ರೂ ಬೇಜಾರು ಮಾಡ್ಕೋತಾರೆ ಅಂತ ತಲೆ ಆಡಿಸ್ತಿದೆ. ಇವತ್ತು ಅಲ್ಲಿ ಕರ್ಣ ಇಲ್ಲದೆ ಇದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು ಶಾಂತಿ? ಕೆಟ್ಟದ್ರಲ್ಲೂ ಒಳ್ಳೇದಾಯ್ತಲ್ಲ ಅಂತ ನೋಡ್ಬೇಕಂತೆ. ನೀನ್ ಯಾವಾಗ್ಲೂ ಕೆಟ್ಟದಾಗಿದ್ರೆ ಅಂತಾನೆ ಯೋಚನೆ ಮಾಡ್ತಾ ಇದ್ರೆ ನಾನೇನೇ ಉತ್ತರ ಕೊಡ್ಲಿ ನಿನಗೆ? ಅಲ್ವೇ, ಮೊಮ್ಮಕ್ಕಳ ಮದುವೆ ಬಗ್ಗೆ ಯೋಚನೆ ಮಾಡೋದೇ ತಪ್ಪಾ? ತಪ್ಪಲ್ಲ ಶಾಂತಿ. ಇಷ್ಟೊಂದು ಗಡಿಬಿಡಿ ಏನಿತ್ತು? ನಿಜ ಹೇಳು ಶಾಂತಿ,
ನಾವಿಬ್ರು ನಿನಗೆ ಹೊರೆ ಆಗ್ಬೇಕವಾ? ಈ ಮನೆಯಿಂದ ನಮ್ಮಿಬ್ರನ್ನ ಕಳಿಸ್ಬಿಟ್ರೆ ಸಾಕಪ್ಪ ಅಂತ ಅನ್ಸ್ಬಿಟ್ಟಿದ್ಯಾ ನಿನಗೆ? ಅಕ್ಕ ಪ್ಲೀಸ್ ಸುಮ್ಮನೆ ಇರೆ. ಹೇಳು ಶಾಂತಿ, ಹೇಳು. ಹೌದು ಕಣೆ, ಗಡಿಬಿಡಿನೇ. ವಯಸ್ಸಾದ್ಮೇಲೆ ನಮಗೆ ಇವತ್ತಿದೀವಲ್ಲ ಅದೊಂದೇ ಗಟ್ಟಿ. ಸತ್ತೋದ್ಮೇಲೆ ನಿಮ್ಮ ಅಪ್ಪ ಅಮ್ಮಂಗೆ ನನ್ನ ಮುಖ ತೋರಿಸ್ಬೇಕಲ್ವಾ? ನಿಮ್ಮಿಬ್ಬರು ಮಕ್ಕಳನ್ನು ಒಳ್ಳೆ ಕಡೆ ಸೇರಿಸಿ ಅಂತ ನಿಮ್ಮ ಅಪ್ಪ ಅಮ್ಮಂಗೆ ನಾನು ಹೇಳ್ಬೇಕಲ್ವಾ? ಆಗ್ಲೇ ಅಲ್ವಾ ಅವ್ರಿಗೆ ಸಮಾಧಾನ ಆಗೋದು. ಅದಕ್ಕೆ ಕಣೆ ಈ ಗಡಿಬಿಡಿ. ನಿನ್ ಥರನೇ ನಾಳೆ ಇವಳಿಗೂ ಯಾವ್ದಾದ್ರು ಹುಡುಗ ಒಪ್ಪಿಗೆ ಆಗಿ ಅವ್ರ ಅಪ್ಪ ಅಮ್ಮ ಮದುವೆಗೆ ಒಪ್ಲಿಲ್ಲ ಅಂದ್ರೆ ನಾನು ಮೇಲಿರೋ ನಿಮ್ಮ ಅಪ್ಪ ಅಮ್ಮನ ಹತ್ರ ಇಬ್ಬರು ಹೆಣ್ಮಕ್ಳ ಭವಿಷ್ಯನೂ ಹೀಗಾಗೋಯ್ತು ಅಂತ ಹೇಳಕ್ಕಾಗತ್ತೇನೆ? ನನಗೆ ಯಾವಾಗಲೂ ನೀವಿಬ್ರು ಖುಷಿಯಾಗಿರ್ಬೇಕು ಅನ್ನೋದು ಅಷ್ಟೇ ಕಣೆ ಮುಖ್ಯ. ಹಾಗಂತ ಈಗ ಮಾಡಿರೋ ತಪ್ಪನ್ನ ನಾನು ಇನ್ಯಾವತ್ತೂ ಮಾಡಲ್ಲ ಕಣೆ, ಮಾಡಲ್ಲ. ಅಜ್ಜಿ ನೀನೇನೇನೋ ಮನ್ಸಲ್ಲಿ ಇಟ್ಕೋಬೇಡ. ನೋಡು, ಇನ್ನೊಂದ್ಸಲ ಹೋಗೋ ಮಾತೆಲ್ಲ ಮಾತಾಡ್ಬೇಡ. ಶಾಂತಿ, ಅಳ್ಬೇಡ ನೀನು. ಒಂದು ವಿಷಯ ನೆನ್ಪಿಟ್ಕೊ, ಅಪ್ಪ ಅಮ್ಮ ನಿನ್ನ ಯಾವಾಗ್ಲೂ ಹೆಮ್ಮೆಯಿಂದನೇ ನೋಡ್ತಾ ಇರ್ತಾರೆ. ಏನಿರ್ಬೋದು ಅಂತ ನೋಡ್ಬಿಡೋಣ. ಥ್ಯಾಂಕ್ಸ್. ಇದು ಒಂದು ಫ್ಯಾಮಿಲಿ ಜೊತೆ ತೆಗೆಸ್ಕೊಂಡಿರೋ ನನ್ನ ಮೊದಲನೇ ಫ್ಯಾಮಿಲಿ ಫೋಟೋ. ಇದರ ಬೆಲೆ ತುಂಬ ದೊಡ್ಡದು. ಒನ್ಸ್ ಅಗೇನ್ ಥ್ಯಾಂಕ್ ಯು.